ಬನ್ನಿಪ್ಪ ಅರಿವಾಣದಲ್ಲಿ ಕಾಲಿಟ್ಬಿಟ್ಟು ಮದುವೆ ಗಂಟಿಗೆ ಪಾದ ತೊಳೆದು ಪೂಜೆ ಮಾಡಿಪ್ಪ. ನಾನೇ ಪೂಜೆ ಮಾಡ್ತೀನಿ. ಬಿಡ ನೀನ್ ಪಾದ ಪೂಜೆ ಮಾಡ್ತೀಯಾ? ಯಾಕೆ ನಾನ್ ಮಾಡ್ಬಾರ್ದಾ? ಸಿಹಿ ನಾನು ನಿಮ್ಮ ಮಾಪ ಇದೀವಿ ತಾನೇ, ನಾವ್ ಮಾಡ್ತೀವಿ ಬಿಡು. ನಾನೇ ಮಾಡ್ತೀನಿ. ಅಜ್ಜಿ ಹೇಳ್ತಿದ್ಲು ಮದ್ವೆಯಲ್ಲಿ ಮದುಮಗನ ವಿಷ್ಣು ತರ ದೇವ್ರ ಅನ್ಕೊಂಡು ಪೂಜೆ ಮಾಡ್ಬೇಕು ಅಂತ. ನನ್ ಫ್ರೆಂಡು ದೇವ್ರೆ. ನನ್ ಫ್ರೆಂಡು ನಮ್ಗೆ ಎಷ್ಟೆಲ್ಲ ಹೆಲ್ಪ್ ಮಾಡಿದಾರೆ ಗೊತ್ತಾ? ಮ್ಯಾಜಿಕ್ ಮಾಡಿ ನನ್ ಮುಖದಲ್ಲಿ ಮತ್ತೆ ಸೀತಮ್ಮನ ಮುಖದಲ್ಲಿ ಸ್ಮೈಲ್ ತಂದಿದ್ದಾರೆ. ನಾನ್ ನನ್ ಫ್ರೆಂಡ್ ಪೂಜೆ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಇನ್ವಿಟೇಷನ್ ಕಾರ್ಡ್ ಅಲ್ಲಿ ನನ್ನ ನೇಮ್ ಇದೆ ತಾನೆ. ಹಾಗೆ ನಮಸ್ಕಾರ ಮಾಡ್ಕೊಬಿಟ್ಟು ಅಲ್ಲೇ ಸಿಬಿಡ ಓಕೆ ಬಂಗಾರ, ನೀ ನನ್ ಕಾಲ್ ಮುಟ್ಬಾರ್ದು. ನೀನು ನನ್ನ ದೇವ್ರ ಬಾ. ಸಿಹಿ ಸೀತಮ್ಮ ಕರಿತೀರ್ ಕಣೆ ನಿನ್ನ. ಸೀತಮ್ಮ ಕರೀತಿದಾರ? ಅಯ್ಯೋ ಮಗು ಅವಳ ಅಮ್ಮನ ಬಿಟ್ಟಿದ್ರು, ಅವಳು ಇವಳನ್ನ ಬಿಡಲ್ಲ ನೋಡು. ಸುಮ್ನೆ ಪೂಜೆ ಮಾಡಕ್ ಆಗಲ್ವಾ ಸೀತಂಗೆ? ಏನೋ ಕೆಲ್ಸ ಇರ್ಬೇಕಮ್ಮ, ಅದಕ್ಕೆ ಕರಿತಾ ಇದ್ದಾಳೆ ಬಿಡು. ಬಾಗ್ಲು ತೆಗಿ, ಬಾಗ್ಲು ತೆಗಿ ಸೀತಮ್ಮ. ಯಾಕೆ ಏನಾಯ್ತು ಇಷ್ಟ ತಡ ಆಗ್ತಿದೆ? ಸೀತಾ ಬಾಗ್ಲು ತೆಗಿತಾ ಇಲ್ಲ. ಏನು ಮಾತು ಆಡ್ತಿಲ್ಲ. ಸರಿ, ನೀವೆಲ್ಲ ಹೊರಟಿರಿ, ನಾನ್ ಕರ್ಕೊಂಡ್ಬರ್ತೀನಿ. ಸೀತಾ, ಸೀತಾ ಬಾಗಿಲು ತೆಗಿ. ಸೀತಾ, ನಾನ್ ಭಾರ್ಗವಿ ಬಂದಿದ್ದೀನಿ. ಸೀತಾ, ಏನಾಯ್ತು? ಯಾಕೆ ಅಳ್ತಿದ್ಯಾ? ನಾನ್ ತಾತ ಹತ್ರ ಮಾತಾಡ್ಬೇಕು. ಮಾವಯ್ಯನ ಹತ್ರ ಈ ಟೈಮ್ ಅಲ್ಲ, ಮುಹೂರ್ತ ಮೀರೋಗ್ತಿದೆ ಸೀತಾ. ಈ ಟೈಮಲ್ಲಿ ನಿರ್ಧಾರ ತಗೋಬೇಕು. ಮನ್ಸಲ್ಲಿ ತುಂಬಾ ವಿಷಯಗಳನ್ನ ಇಟ್ಕೊಂಡು ಕ್ಲಾರಿಫೈ ಮಾಡ್ಕೊಳ್ದೆ ನನಗೆ ಮದ್ವೆ ಆಗೋದು ಇಷ್ಟ ಇಲ್ಲ. ಡೈರೆಕ್ಟ್ ಆಗಿ ತಾತನ ಹತ್ರ ಮಗು ವಿಷಯ ಮಾತಾಡ್ಬೇಕು. ಅದೇನ್ ಬೇಕಿದ್ರು ಆಗ್ಲಿ, ಅವ್ರು ಒಪ್ಕೊಂಡ್ರೆ ಮಾತ್ರ ಈ ಮದ್ವೆ ಆಗೋದು. ನಾನ್ ನಿನಗೆ ನೆನ್ನೆ ಅಷ್ಟೆಲ್ಲ ಹೇಳಿದ್ಮೇಲೂ ನೀನು ಮಾವಯ್ಯನ ಹತ್ರನೇ ಮಾತಾಡ್ಬೇಕು ಅಂತಂದ್ರೆ ಅವ್ರನ್ನೇ ಕರ್ಕೊಂಬರ್ತೀನಿ. ಏನಮ್ಮ ಸೀತಾ, ಮಗು ವಿಷಯನ ಇಷ್ಟೊಂದು ಮನಸ್ಸು ಕಚ್ಕೊಳ್ಳೋದ? ತಾತ ಪ್ಲೀಸ್ ನನ್ನ ಕ್ಷಮಿಸಿ. ಈ ಟೈಮಲ್ಲಿ ನಿಮ್ಮನ್ನ ಇಲ್ಲಿ ಕರೆಸ್ಕೊಂಡು ನಾನು ಮಾತಾಡ್ತಿದ್ದೀನಿ. ಮನಸ್ಸಲ್ಲಿರೋದನ್ನ ನಾನು ಡೈರೆಕ್ಟಾಗಿ ನಿಮ್ಮ ಹತ್ರ ಹೇಳಬೇಕಿತ್ತು, ಅದಕ್ಕೆ ಕರೆಸ್ಕೊಂಡೆ. ಬನ್ನಿಪ್ಪ ಅಂತರ್ಪಟ್ಟ ಇಡೀನಿ. ಓಂ ಧ್ರುವಂತೆ ರಾಜ ದ್ರಾವರುಣ ಧ್ರುವನ್ ದೇವೋ ಬೃಹಸ್ಪತಿ. ಇದಳಪ್ಪ. ನೋಡು, ಭಾರ್ಗವಿ ನನಗೆಲ್ಲ ಹೇಳಿದ. ನಾನು ಅವತ್ತೇ ನಿರ್ಧಾರ ಮಾಡಿಬಿಟ್ಟಿದ್ದೆ. ಸಿಹಿ ನಮ್ಮ ಮೊಮ್ಮಗಳು, ನಮ್ಮ ಮನೆ ಮಗು, ನನ್ನ ಮೊಮ್ಮಗನ ಮಗ, ನಮ್ಮ ಮನೆ ನಗು ಕಣಮ್ಮ.
ನಿನಗನ್ಸುತ್ತೇನಮ್ಮ ನಿನ್ನ ಮನಸ್ಸಿನಲ್ಲಿ ಏನಿದೆ ಅಂತ ಗೊತ್ತಾಗಿಯೂ ಕೂಡ ನಾನು ಅರ್ಥ ಮಾಡ್ಕೊಂಡಿಲ್ಲ ಅಂತ? ಅಮ್ಮ, ನಾನು ಅಷ್ಟೊಂದು ಕಟಕನೇನಮ್ಮ. ತಾತ ಅದು ಹಾಗಲ್ಲ. ಮತ್ತೆ ಹಿಂದೆ ನಿನಗೆ ಆತಂಕ? ಮಗು ವಿಷಯದಲ್ಲಿ ನೀನು ಅಷ್ಟೊಂದು ಗೊಂದಲ ಇಟ್ಕೋಬೇಡ. ಮಾವಯ್ಯ, ಮುಹೂರ್ತಕ್ಕೆ ಟೈಮ್ ಆಗ್ತಿದೆ. ಎಲ್ರೂ ಸೀತಂಗ್ ಕಾಯ್ತಿದ್ದಾರೆ. ಸೀತಾ, ನಿನ್ ಮಾತೆಲ್ಲ ಮುಗೀತಾ? ಇನ್ನೇನಾದ್ರೂ ಕನ್ಫ್ಯೂಷನ್ಸ್ ಇದೆಯಾ? ಇನ್ನೇನು ಆತಂಕ? ನಾನು ಸ್ಪಷ್ಟವಾಗೆಲ್ಲ ಹೇಳಿದ್ದೀನಲ್ಲ. ಅದನ್ನೇ ಮಾವಯ್ಯ ನಾನು ಹೇಳಿದ್ದು. ನೀನೇ ಅದನ್ನ ಅರ್ಥ ಮಾಡ್ಕೊಳ್ಳಿಲ್ಲ. ದೊಡ್ಡವರ ಆಶೀರ್ವಾದನ ಆಶೀರ್ವಾದ ಅಂತ ತಿಳ್ಕೊಬೇಕು. ಸುಮ್ಮನೆ ಗಾಬರಿ ಆಗ್ತಿದ್ಯಾ? ಗೊತ್ತಾಯ್ತು, ಬಾರಮ್ಮ. ಇವತ್ತು ನನ್ನ ದೊಡ್ಡ ಮಗ ಇಂದ್ರಾವಾಣಿ ಮದುವೆ ಆದ ದಿನ. ಅವರಿಬ್ರು ಇಲ್ಲ ಅನ್ನೋ ಕೊರತೆನ ನಿಮ್ಮಿಬ್ರಲ್ಲಿ ನಾನು ಕಾಣ್ತಾ ಇದ್ದೀನಿ. ವಾಣಿನ ಇಲ್ಲ ಅನ್ನೋ ಕೊರಗನ್ನ ನೀಗಿಸೋದಕ್ಕೆ ಆ ಭಗವಂತ ನಮ್ಮ ಮನೆಗೆ ನಿನ್ನನ್ನು ಕಳಿಸ್ಕೊಟ್ಟಿದ್ದಾನೆ ಅಲ್ವೇನಮ್ಮ ಭಾರ್ಗವಿ? ನೋಡೋಕೆ ನಮ್ಮ ವಾಣಿ ಥರನೇ ಕಾಣ್ತಿದೀಯಮ್ಮ. ನೀನು ವಾಣಿ ಪ್ರತಿರೂಪ ಅಂದಮೇಲೆ ಅವಳ ಅನುಭವಿಸಿದ ಒಂದೊಂದು ಕ್ಷಣನೂ ನಿಂದಾಗ್ಬೇಕಲ್ವಾ ಸೀತಾ? ವೆಲ್ಕಮ್ ಹೋಮ್.